ಅಮ್ಮ ಅಮ್ಮ ಅಮ್ಮ. ಭೀಮಾ ಭೀಮಾ ಯಾಕೆ ಏನಾಯ್ತು? ಯಾಕೆ ಅಳ್ತಿದ್ಯಪ್ಪ? ಏನಾಯ್ತು ಹೇಳೋ. ಅಲ್ಲಿ ಎಲ್ಲ ನನ್ನ ರೇಗಿಸ್ತಾರೆ, ಒಳಗಡೆ ಸೇರ್ಸಲ್ಲ. ಅಮ್ಮ, ನಂಗೆ ತುಂಬಾ ದಣಿ ಆಗಿತ್ತು. ಒಬ್ಬರು ಅವಾಗ ನೀರೇ ಕೊಡ್ಲಿಲ್ಲ. ನಾನು ನಾಳೆಯಿಂದ ಶಾಲೆಗೆ ಹೋಗಲ್ಲ. ಭೀಮಾ ಹಠ ಮಾಡ್ಬೇಡಪ್ಪ, ಹಂಗೆಲ್ಲ ಅಳ್ಬಾರ್ದು, ಸುಮ್ಮನಿರ. ಭೀಮಾ ಶಾಲೆಗೆ ಹೋಗ್ಬೇಕು, ಜಾಣ ಆಗ್ಬೇಕು, ಹಿಂಗೆಲ್ಲ ಹಠ ಮಾಡ್ಬಾರ್ದಪ್ಪ. ಹಠ ಮಾಡ್ಬಾರ್ದು, ನಾನಿದ್ದೀನಿ. ಹಠ ಮಾಡ್ಬೇಡಪ್ಪ ಭೀಮಾ. ಭೀಮಾ ಭೀಮಾ ನೋಡ್ರ ರಾಮ್ಜಿ, ನಮಗೆ ಈ ಕಷ್ಟಗಳಿಂದ ಪರಿಹಾರ ಯಾವಾಗ ಸಿಗುತ್ತೋ, ನಮ್ಮನ್ನೆಲ್ಲ ಕಾಪಾಡೋಕೆ ಯಾವ ಪುಣ್ಯಾತ್ಮ ಅವತಾರ ಎತ್ತು ಬರ್ತಾನೋ ಕೇಳು ಭೀಮ. ನಮ್ಮಂತವ್ರಿಗಾಗಿ, ತುಳಿತಕ್ಕೆ ಒಳಗಾದವ್ರಿಗಾಗಿ, ನೊಂದಿರೋರ್ಗಾಗಿ ಯಾರು ಅವತಾರ ಎತ್ತು ಬರಲ್ಲ. ನಾವೇ ಅವುಗಳ ವಿರುದ್ಧ ಹೋರಾಡೋ ಅವತಾರಗಳಾಗ್ಬೇಕು. ಭೀಮ, ನೀನು ಎಲ್ಲರನ್ನೂ ಕಾಪಾಡೋ ನಾಯಕ ಆಗ್ಬೇಕು. ಅದು ವಿದ್ಯೆಯಿಂದ ಮಾತ್ರ ಸಾಧ್ಯ. ನೀನು ಚೆನ್ನಾಗಿ ಓದಿ, ಒಳ್ಳೆ ಅಧಿಕಾರದಲ್ಲಿ ಕೂತು ಕಷ್ಟದಲ್ಲಿರೋ ಪ್ರತಿಯೊಬ್ಬರನ್ನು ಕಾಪಾಡಬೇಕು. ಹೋಗು ಭೀಮ, ಶಾಲೆಗೆ ಹೋಗು, ಚೆನ್ನಾಗಿ ಓದು. ಜಯನಂತೆ ಕೌಲೆತ್ತಿನೆದುರು ದಂಜೆಯ ರೂಪದಲ್ಲಿ, ದಶಕಂಠರೆದುರು ಧನುಜಾರಿ ರೀತಿಯಲ್ಲಿ ದುರಿವಚಮದಗ್ನಿ ಕೋಪವ ಮೀರಿಸಿ ಸರ್ವಭೂತಾನೆಂದು ಪರಮಾತ್ಮನನ್ನೇ ಪ್ರಶ್ನಿಸಿ ಸಿರಿದಂತೆ ಸಿರಿದ ಧೀರನೊಬ್ಬನ ಕತೆ, ಅತಿಯಿಂದ ಮೀರಿದ ವೀರನೊಬ್ಬನ ಕತೆ. ಮತ್ತೆ ಏನದವನು? ನನ್ನ ಕೈ ಹಿಡಿದು ನಡೆಸೋವರೆಗೂ ನಾನಿರ್ತೇನೆ. ಮುಂದೆ ನನ್ನ ಕೈ ಬಿಟ್ಟು ಧೈರ್ಯವಾಗಿ ಎದರ್ನೆಲ್ಲದೂ ಹೇಳ್ಕೊಡ್ತೀನಿ. ಸಾವನ್ನ ಎದುರಿಸೋ ಸುಲ್ತಾನನಂತೆ ಸುಡುವ ಕೆಂಡವ ತೊಳೆದು ಕಡಿವ ಕತ್ತಿಗೆ ಬೆಲ್ಲಡೆದು ಎದೆಯೊಳಗೆ ಮುಗಿಲೆಕ್ಕ ಭಯವನ್ನು ಬರಿದು ಗಂಡದೆಯ ಗಂಡಾಗಿ ಮುನ್ನುಗ್ಗಿ ಬಂದ ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಬಲದಿ
ಸಿರಿಗಳ ನೀಡಲು ನಂಬಿರುವೆಯಮ್ಮ ಉರಿ ಜ್ವಾಲೆ ಹರಿದು ಸುಡುತ್ತಿರೆ ಜಗವನ್ನೇ ತಣಿಸುವ ಬಲಿಯಾಗುವೆ ಕೇಳಮ್ಮ. ಚರಡಿ ಹಿಡಿದ್ರೆ ಒಬ್ಬನು ನಿಲ್ಲಲ್ಲ. ಇಂಥ ಧೈರ್ಯ ಇಲ್ದೇ ಇರೋ ಜನ ಹಿಡ್ಕೊಂಡು ಇವನೇನ್ ಮಾಡ್ತಾನೆ? ಹೌದು ಸರ್, ನಮಗೆ ಧೈರ್ಯ ಇರ್ಲಿಲ್ಲ, ಶಕ್ತಿ ಇರ್ಲಿಲ್ಲ, ನಂಬಿಕೆ ಇರ್ಲಿಲ್ಲ. ಸಾವು ನಮ್ಮ ಮೇಲೆ ಕುಣಿದಾಡ್ತಾ ಇತ್ತು. ಆದ್ರೆ ಒಬ್ಬ ಅಡ್ಡ ನಿಂತ ಅಂತ ಆ ಹೆಣ್ಮಗುಗೋಸ್ಕರ ಎದೆ ಕೊಟ್ಟು ನಿಂತ್ಕೊಂಡ್ರಲ್ಲ, ಅವತ್ತು ತುಂಬಾ ವರ್ಷಗಳಾದ್ಮೇಲೆ ನಾವು ತಲೆ ತಿಂತಿದ್ದೀವಿ. ಎದೆ ಕೊಟ್ಟು ಅವ್ರು ನಿಂತ ರಭಸಕ್ಕೆ ಒಂದ್ ಗಾಳಿ ಉಟ್ಕೊಂತು ಸರ್. ಆ ಗಾಳಿ ಈ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಧೈರ್ಯ ಕೊಟ್ಬಿಡ್ತು. ನಿಮ್ಗೊಂದು ಸಲಹೆ ಕೊಡ್ತೀನಿ, ನೀವು ಮಾತ್ರ ಅವ್ರಿಗೆ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಒಂಬೈನೂರ 27ರಲ್ಲಿ ಚೌಡರ ಕೆರೆಯ ಚಳುವಳಿ. ಮಿಸ್ಟರ್ ಅಂಬೇಡ್ಕರ್, ಇಡೀ ದೇಶದ ತುಂಬಾ ಎಲ್ಲರೂ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟ ಮಾಡ್ತಾ ಇದ್ರೆ ನೀವಿನ್ನೂ ನೀರು, ಟೆಂಪಲ್ ಎಂಟ್ರಿ ಅಂತ ಚಳುವಳಿ ಮಾಡ್ತಾ ಇದ್ದೀರಲ್ರಿ. ನಮ್ ಗೌರ್ಮೆಂಟ್ ಇದಕ್ಕೆಲ್ಲ ಆಗ್ಲೇ ಅನುಮತಿ ಕೊಟ್ಟಾಗಿದೆ. ನೀವಿನ್ನು ಈ ಚಳುವಳಿನ ನಿಲ್ಲಿಸಿ. Mr. Officer, our struggle and fight is not for water, temple entry, or any other job benefits. We fight for human rights, social and economical equality. We are also humans. Firstly and lastly, we are Indians. ನೀನುಡಿದರೆ ಹೊನ್ನುಡಿಯಲು ಮರುನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯಲು ಕಡೆಗಣಿಸುವರಿಲ್ಲ. ನೀನೆನೆದರೆ ಕಕ್ಕಲ್ಲದು ಬಂಗಾರವು ತಾನೆ, ನಿನ್ಹಸ್ತದಿ ಪಡೆದವರಿಗೆ ಸೌಭಾಗ್ಯವು ತಾನೆ. ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ. ನೀ ಪ್ರೀತಿಯ ಹಂಚಿದರೆ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿವೆ, ಜನಗರುಗಳು ಸಡಗರದಲ್ಲಿ ಅದ ನೋಡುತ್ತ ನಾವೀಗಿದೆ. 1952ರಲ್ಲಿ ಹಿಂದೂ ಕೋಡ್ ಬಿಲ್ನ ಮಂಡನೆ. ಈ ದಿನ ನಾನು ಹಿಂದೂ ಕೋಡ್ ಬಿಲ್ ಎಂಬ ಈ ಮಸೂದೆಯನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಮಂಡಿಸುತ್ತಿದ್ದೇನೆ. ಈ ಮಸೂದೆಗಳು ಸಮಾಜದ ಸುಧಾರಣೆಗಾಗಿ ಬೇರೆ ಬೇರೆ ವರ್ಗಗಳ ನಡುವೆ, ಸ್ತ್ರೀ ಪುರುಷರ ನಡುವಿನ ಅಸಮಾನತೆಯನ್ನು ಹೋಗಲಾಡಿಸಲು ಸಹಕಾರಿಯಾಗಿದೆ ಎಂದು ಭಾವಿಸುತ್ತೇನೆ. ಈ ಕಾಯ್ದೆಯು ಹಿಂದೂ ನಾಗರಿಕ ವಿವಾಹ ಕಾಯ್ದೆ, ಮಹಿಳೆಯರಿಗೆ ಜೀವನಾಂಶ, ವಾರಸುದಾರಿಕೆ, ಮಹಿಳೆಯರಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು, ದತ್ತಕ ಕಾಯ್ದೆ ಹಾಗೂ ವಿಚ್ಛೇದನ ಕಾಯ್ದೆಗಳನ್ನು ಒಳಗೊಂಡಿದೆ. ನಾನು ಈ ಮಸೂದೆಯನ್ನು ಸಭೆಯ ನಿರ್ಣಯಕ್ಕೆ ಹಾಕುತ್ತಿದ್ದೇನೆ. ದಯಮಾಡಿ ಎಲ್ಲಾ ಸದಸ್ಯರು ಒಪ್ಪಿಗೆ ಸೂಚಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಿಸ್ಟರ್ ಅಂಬೇಡ್ಕರ್, ನೀವು 1942ನಲ್ಲಿ ಲೇಬರ್ ಆಕ್ಟ್ ಜಾರಿ ಮಾಡುವಾಗ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್, ವರ್ಕ್ ಅಶ್ಯೂರಿಟಿ ಎಲ್ಲಾ ಕೊಟ್ರಿ. ಇದನ್ ಬೇಕು ಅಂತ ಕೇಳಿದವ್ರು ಯಾರು? ನಮ್ಮ ಸಮಾಜದಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅನ್ನೋ ಶ್ಲೋಕದಂತೆ ಎಲ್ಲಾ ಪುರುಷರು ಉದ್ಯೋಗ ಮಾಡಿಕೊಂಡು ಮಹಿಳೆಯರು ಗೃಹಿಣಿಯರಾಗಿ ಆರಾಮಾಗಿ ಬದುಕ್ತಾ ಇದ್ರು. ನೀವು ಮಹಿಳೆಯರಿಗೆ ಉದ್ಯೋಗ ಅಂತ ಕೊಟ್ಟು ಅವ್ರನ್ನ ಸಂಕಷ್ಟಕ್ಕೆ ದೂಡ್ಬಿಟ್ರಿ. ಸಂಕಷ್ಟಕ್ಕ? ಹೆಣ್ಣು ಹೆರಿಗೆಯ ಸಂದರ್ಭದಲ್ಲಿ ತನ್ನ ಇಡೀ ದೇಹವನ್ನು ಸಾವಿಗೆ ಒಡ್ಡಿಕೊಳ್ಳುವ ಮೂಲಕ ಮಾನವ ಸಂತತಿಯನ್ನು ಉಳಿಸುತ್ತಾ ಬಂದಿದ್ದಾಳೆ. ಆ ಋಣಭಾರವನ್ನ ಈ ಸಮಾಜ ಇಳಿಸಿಕೊಳ್ಳುವ ಕಾರಣದಿಂದಲೇ ಮಹಿಳೆಯರಿಗೆ ಮೆಟರ್ನಿಟಿ ಲೀವ್, ಮೆಟರ್ನಿಟಿ ಬೆನಿಫಿಟ್ ಹಾಗೂ ವರ್ಕ್ ಅಶ್ಯೂರಿಟಿ ಕೊಟ್ಟಿದ್ರು. ಇದು ನಮ್ಮೆಲ್ಲರ ಜವಾಬ್ದಾರಿಯೂ ಹೌದು. ಐ ಮೆಜರ್ ದ ಪ್ರೋಗ್ರೆಸ್ ಆಫ್ ದ ಕಮ್ಯುನಿಟಿ ಬೈ ದ ಡಿಗ್ರಿ ಆಫ್ ಪ್ರೋಗ್ರೆಸ್ ವಿಚ್ ವುಮೆನ್ ಹ್ಯಾವ್ ಅಚೀವ್ಡ್. ಮಿಸ್ಟರ್ ಅಂಬೇಡ್ಕರ್, ನೀವು ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವ ಅವಶ್ಯಕತೆ ಏನಿಲ್ಲ. ನಾವು ಅವರಿಗೆ ದೇವತೆಯ ಸ್ಥಾನವನ್ನೇ ಕೊಟ್ಟಿದ್ದೇವೆ. ಆ ದೇವರ ಮುಂದೆ ಎಲ್ಲರೂ ಸಮಾನರು. ಮೈ ಡಿಯರ್ ಫ್ರೆಂಡ್, ನಮ್ಮ ಸಮಾಜದಲ್ಲಿ ದೇವರ ಮುಂದೆ ಎಲ್ಲರೂ ಸಮಾನರು ಎಂಬುದಕ್ಕಿಂತ ಮನುಷ್ಯನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದೇ ಮುಖ್ಯ. ಬಹಳ ಚರ್ಚೆಗಳು ಹಾಗೂ ಪಿತೂರಿಗಳ ನಂತರ 23 ಪರ ಹಾಗೂ 28 ವಿರೋಧ ಮತಗಳ ಅಂತರದಲ್ಲಿ ಹಿಂದೂ ಕೋಡ್ ಬಿಲ್ ಬಿದ್ದು ಹೋಗುತ್ತದೆ. ಪ್ರತಿ ಹೆಣ್ಣು ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಅತ್ತಿಗೆಯಾಗಿ, ಸೊಸೆಯಾಗಿ
ಒಂದಲ್ಲ ಒಂದು ರೂಪದಲ್ಲಿ ತನ್ನ ಸೇವೆ ಮಾಡುತ್ತಾ ಪುರುಷನ ಏಳಿಗೆಗೆ ಕಾರಣವಾಗಿದ್ದಾಳೆ. ಆ ಮಹಾಶಕ್ತಿಗೆ ಸ್ವಾಭಿಮಾನದ, ಸ್ವಾವಲಂಬನೆಯ ಬದುಕನ್ನು ಕಟ್ಟಿಕೊಳ್ಳುವ ಸಲುವಾಗಿ ಈ ಹಿಂದೂ ಕೋಡ್ ಬಿಲ್ ಮಸೂದೆಯನ್ನು ಮಂಡಿಸಿದೆ. ಆದರೆ ಈ ದೇಶದ ಮಹಿಳೆಯರ ಅಭಿವೃದ್ಧಿಯನ್ನು ಬಯಸದ ಜನ ಈ ಮಸೂದೆಯನ್ನು ತಿರಸ್ಕರಿಸಿದರು. ಆಕೆಗೆ ಸಮಾನ ಸ್ಥಾನಮಾನ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಎಲ್ಲಿ ಅಂತಹ ಮಹಿಳೆಯರಿಗೆ ಸ್ಥಾನಮಾನ ನೀಡಲು ಒಪ್ಪುವುದಿಲ್ಲವೋ ಅಲ್ಲಿ ನಾನು ಇರಲು ಇಚ್ಛಿಸುವುದಿಲ್ಲ. ಆದ್ದರಿಂದ ನನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತಿದ್ದೇನೆ. ಆಕಾಶ ಗಡಿಯ ದಾಟಿ ತಂದಾನೋ ಬೆಳಕು ಕೋಟಿ, ಭೂಮಿ ಕುಲಕ್ಕೆ ಕೇಳದೆ ನೀ ಜೀವ ಕೊಟ್ಟಂತೆ, ಕಣ್ಣ ಕಾಯೋ ರೆಪ್ಪೆಗವನೇ ಕಾವಲಾದಂತೆ, ಮೋಡಾನ ಮಳೆಯ ಮಾಡಿ ನೂರಾರು ಹನಿಯ ಕೂಡಿ, ಕಾದ ನೆಲಕ್ಕೆ ಮುಕ್ತ ನೀಡುವ ಜೀವ ಹನಿಯಂತೆ, ಬೆನ್ನ ಹಿಂದೆ ಕಾಣದಂತ ಸೈನ್ಯ ನಿಂತಂತೆ. ಹೇ ಕಕ್ಕ ಇವನಂತೆ, ಕಡು ಕೋಪ ಅವನಂತೆ, ಇವನು ಕಿಂಕರ ಅವ ಭಯಂಕರ, ಕಲಹ ಕದನಾನೆ, ಶಕ್ತಿ ಇವನು ಸೈನ್ಯ ಅವನು, ಎದುರು ನಿಂತರೆ ಸಮರವೇ, ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಸ್ನೇಹ ಮೆರಿಬೇಕು, ನೂರ್ಕಾಲ ನಿಲ್ಲಬೇಕು. ಭೀಮಾ, ಯಾಕ್ ಮಗು ಬೇಸರದಲ್ಲಿದ್ಯಾ? ಅಮ್ಮ, ನನ್ನ ಶ್ರಮ ಮೀರಿ ಸಮಾಜದ ಒಳಿತಿಗಾಗಿ ಪ್ರಯತ್ನ ಪಡ್ತಾನೇ ಇದ್ದೀನಿ. ಆದರೆ ಏನೋ ಒಂದು ನನ್ನ ತಡಿತಾನೇ ಇದೆ. ನನ್ನ ಹೋರಾಟಗಳನ್ನು ಹತ್ತಿಕ್ಕಲು ಷಡ್ಯಂತ್ರಗಳು ನಡೀತಾ ಇವೆ. ಯಾವುದೂ ಕಾರ್ಯರೂಪಕ್ಕೆ ಬರ್ತಾನೇ ಇಲ್ಲ. ನನ್ನ ಹೋರಾಟದ ಫಲಾನುಭವಿಗಳಾಗಿರೋ ನನ್ನ ವಿದ್ಯಾವಂತ ಜನರೇ ನನ್ನ ಜೊತೆ ನಿಲ್ತಾ ಇಲ್ಲ. ಈ ಸಮಯದಲ್ಲಿ ನೀನು ಜೊತೆಗಿದ್ರೆ ಚೆನ್ನಾಗಿರ್ತಿದ್ದಮ್ಮ. ಮಗು, ಯಾರೇ ಈ ಸಮಾಜಕ್ಕೆ ಒಲ್ದು ಮಾಡ್ಬೇಕು ಅನ್ಕೊಂಡವ್ರಿಗೆ ಈ ಸಮಸ್ಯೆಗಳು ಮೊದಲ ಹೆಜ್ಜೆಗಳಿದ್ದಂಗೆ. ಭೀಮಾ, ನಾನ್ ನಿನ್ ಜೊತೆ ಇಲ್ಲ ಅಂತ ಚಿಂತೆ ಪಡ್ಬೇಡ. ನಿನ್ ಬೆನ್ ಹಿಂದೆ ರಮಾಬಾಯಿ ಇದ್ದಾಳೆ. ನಿನ್ ಹೋರಾಟದ ಹಿಂದೆ ರಮಾಳ ಪರಿಶ್ರಮ, ತ್ಯಾಗ ಆಕಾಶದ ಎತ್ತರ. ಅವಳು ನಿನ್ ಜೊತೆ ಇರ್ಬೇಕಾದ್ರೆ ನೀನ್ ಯಾವ್ದಕ್ಕೂ ಹೆದರ್ಬೇಡ ಮಗನೆ, ಮುನ್ನುಗ್ಗು. ಬೆನ್ ಹಿಂದೆ 1000 ಜನ ನಿಂತಿದ್ದಾರೆ ಅನ್ನೋ ಧೈರ್ಯ ನಿನಗಿದ್ರೆ ಬರೀ ಒಂದ್ ಯುದ್ಧ ಗೆಲ್ಬಹುದು. ಅದೇ ನೀನ್ ಮುಂದೆ ನಿಂತಿದ್ಯಾ ಅಂತ ಹಿಂದೆ ಇರೋ 1000 ಜನ ಧೈರ್ಯ ಬಂದ್ರೆ ಪ್ರಪಂಚನೇ ಗೆಲ್ಬಹುದು. ಹೌದು, ಮೊದಲೇ ಹೌದು. क्रांती सूर्य तू, शिल्पकार तू, भारताचा बोधिसत्व मूक नायका, मोडल्या रूढी त्या परंपरा, दिव्य तेज तूच सकल न्यायदायका. क्रांती सूर्य तू, शिल्पकार तू, भारताचा बोधिसत्व मूक नायका, मोडल्या रूढी त्या परंपरा, दिव्य तेज तूच सकल न्यायदायका. जीवन तुझे आम्हास प्रेरणा, ही दिशा तुझीच गर्जना, गर्जना भीमराया.